ಬೆಳಗಾವಿಯಲ್ಲೂ ಕೂಡ ಪಾಗಲ್ ಪ್ರೇಮಿಯ ಕಾಟ ಜೋರಾಗಿದೆ. ಈ ಪಾಗಲ್ ಹುಡುಗನ ಅಟ್ಟಹಾಸಕ್ಕೆ ಆ ಹುಡುಗಿಯ ಕುಟುಂಬ ಹೈರಾಣ ಆಗೋಗಿದೆ. ಮನೆ ಮೇಲೆ ಕಲ್ಲೆಸೆಯುವಂಥದ್ದು, ಇನ್ನೂ ಸಾಕಷ್ಟು ಹುಚ್ಚಾಟಗಳನ್ನು ಈ ಪಾಗಲ್ ಪ್ರೇಮಿ ಮಾಡಿದ್ದಾನೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾನೆ. ಬೆಳಗಾವಿಯ ಕಿಣೆ ಗ್ರಾಮದಲ್ಲಿ, ಬೆಳಗಾವಿ ತಾಲೂಕಿನ ಕಿಣೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಯುವತಿಯ ಮನೆ ಮೇಲೆ ಕಲ್ಲು ತೂರಾಡ್ತಕ್ಕಂಥದ್ದು, ಹಿಂದೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಬಾಗಿಲಿಗೆ ಬೆಂಕಿ ಹಚ್ಚಿದ್ದು, ಈ ಥರದ್ದೆಲ್ಲ ಮಾಡಿದ್ದಾನೆ. ನೇಹಾಳನ್ನು ಕೊಂದ ಹಾಗೆಯೇ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದಾನೆ. ಮಗಳನ್ನ ಮದುವೆ ಮಾಡಿಕೊಡ್ಲಿಲ್ಲ ಅಂದರೆ ಹುಬ್ಬಳ್ಳಿ ಮೂಲದ ನೇಹಾ ಹತ್ಯೆ ಮಾದರಿಯಲ್ಲೇ ನಿಮ್ಮ ಮಗಳನ್ನು ನಾನು ಕೊಲೆ ಮಾಡ್ತೀನಿ ಅನ್ನೋ ಒಂದು ಹುಚ್ಚಾಟಕ್ಕೆ ಬೆಳಗಾವಿಯ ಪಾಗಲ್ ಪ್ರೇಮಿ ಕಾರಣ ಆಗಿರುವಂಥದ್ದು. ಬೆಳಗಾವಿ ತಾಲೂಕಿನ ಕಿನ್ನೆ ಅನ್ನೋ ಒಂದು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸದ್ಯ ನಾನು ಕೂಡ ಏನು ಕುಟುಂಬದಲ್ಲಿ ಅಂದರೆ ಸಂತ್ರಸ್ತ ಮನೆಯಲ್ಲೇ ಇದ್ದೇನೆ. ಈ ಕಿನ್ನೆ ಗ್ರಾಮದಲ್ಲಿ ಈ ಪಾಗಲ್ ಪ್ರೇಮಿಯ ಕಾಟಕ್ಕೆ ಅಥವಾ ಹುಚ್ಚಾಟಕ್ಕೆ ಇಡೀ ಕಳೆದ 3 ವರ್ಷಗಳಿಂದ ಕೂಡ ಈ ಒಂದು ಕುಟುಂಬ ಕಂಗಾಲಾಗಿ ಹೋಗಿದೆ. ಆದರೆ ಕಳೆದ 3 ವರ್ಷಗಳಿಂದ ಕೂಡ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರು ಕೂಡ ಸರಿಯಾಗಿ ಪೊಲೀಸರು ಸ್ಪಂದನೆಯನ್ನು ಮಾಡ್ತಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಈಗ ಕಳೆದ 3 ದಿನಗಳ ಹಿಂದಷ್ಟೇ ಮನೆಗೆ ಬಂದಂಥ ಅಂದರೆ ತಾಯಿ ಮತ್ತು ಮಗಳು 21 ವರ್ಷದ ಯುವತಿ ಮತ್ತು ತಾಯಿ ಇಬ್ಬರೇ ಕೂಡ ಈ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಆತ ಪದೇ ಆಗಿ ಮನೆಗೆ ಬರ್ತಾನೆ, ಧಮಕಿಯನ್ನು ಕೊಡ್ತಾನೆ, ಮಗಳನ್ನು ಮದುವೆ ಮಾಡಿಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಜೀವ ಬೆದರಿಕೆಯನ್ನು ಕೂಡ ಹಾಕ್ತಾನಂತೆ. ಅಂದರೆ ಬೆಳಗಾವಿಯಲ್ಲಿಯೂ ಅನಾಹುತ ಆಗುವ ಮುಂಚೆ ಕೂಡ ಬೆಳಗಾವಿಯ ಪೊಲೀಸರು ಸೂಕ್ತ ಭದ್ರತೆಯನ್ನು ಕೈಗೊಳ್ಳುವ ಕೆಲಸವನ್ನು ಕೂಡ ಮಾಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಿಎಂ ಸಿದ್ದು ವಿರುದ್ಧ ದಳಪತಿ HDK ರಾಕೇಶ್ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಏನಿದು ರಾಕೇಶ್ ಅಸ್ತ್ರ ಅಂದ್ರೆ ನಿಮಗೆ ನೆನಪಿರಬಹುದು, ಈ ಹಿಂದೆ ಸಿದ್ದರಾಮಯ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.